ದೃಶ್ಯಂ ಸಿನಿಮಾ ಎಂದರೆ ಗೊತ್ತಿಲ್ಲ ಎನ್ನುವವರು ಯಾರೂ ಇಲ್ಲ. ಭಾರತೀಯ ಚಿತ್ರರಂಗದ ಯಶಸ್ವಿ ಥ್ರಿಲ್ಲರ್ ಸಿನಿಮಾ ಎನಿಸಿಕೊಂಡಿರುವ ಈ ಸಿನಿಮಾ ಭರ್ಜರಿ ಯಶಸ್ಸು ಕಂಡಿತ್ತು. ದೃಶ್ಯಂ ಹಾಗೂ ದೃಶ್ಯಂ 2 ಎರಡೂ ಸಿನಿಮಾಗಳು ಪ್ರೇಕ್ಷಕರನ್ನ ಸೀಟಿನ ತುದಿಯಲ್ಲಿ ಕುಳಿತು ಫಿಲಂ ವೀಕ್ಷಿಸುವಂತೆ ಮಾಡಿತ್ತು. ಇಂದು ಈ ಸಿನಿಮಾದ 3ನೇ ಭಾಗ ರಿಲೀಸ್ ಆಗುತ್ತಿದ್ದು ಪ್ರೇಕ್ಷಕರು ಸಿನಿಮಾ ವೀಕ್ಷಣೆಗಾಗಿ ಕಾತುರರಾಗಿದ್ದಾರೆ. ಮಲಯಾಳಂ ಚಿತ್ರರಂಗದ ಅತ್ಯಂತ ಯಶಸ್ಸಿನ ಸಿನಿಮಾ ಇದಾಗಿದ್ದು ಜೀತು ಜೋಸೆಫ್ ನಿರ್ದೇಶನದಲ್ಲಿ ದೃಶ್ಯಂ 3 ಸಿನಿಮಾ ಮೂಡಿ ಬಂದಿದೆ. ಎಂದಿನಂತೆಯೇ ಜಾರ್ಜ್ ಕುಟ್ಟಿ ಪಾತ್ರದಲ್ಲಿ ಮೋಹನ್ ಲಾಲ್ ಬಣ್ಣ ಹಚ್ಚಿದ್ದಾರೆ. ತನ್ನ ಮಗಳಿಗೆ ಹಿಂಸೆ ನೀಡುತ್ತಿದ್ದ ವ್ಯಕ್ತಿಯನ್ನ ಕೊಲೆ ಮಾಡಿ ಬಳಿಕ ತನ್ನ ಇಡೀ ಕುಟುಂಬವನ್ನ ಈ ಕೊಲೆ ಪ್ರಕರಣದಿಂದ ಪಾರು ಮಾಡಿಕೊಂಡು ಬರುವ ಜಾರ್ಜ್ ಕುಟ್ಟಿಯ ಪ್ಲಾನ್ಗಳು ನ್ಯಾಯಾಲಯವನ್ನ ದಂಗುಬಡಿಸುವಂತೆ ಮಾಡುತ್ತದೆ. ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಿನಂತೆ ಕಾಣುವ ಈ ಕೊಲೆ ಪ್ರಕರಣದ ಸಸ್ಪೆನ್ಸ್ ಥ್ರಿಲ್ಲರ್ ರೋಚಕ ಕತೆ ದೃಶ್ಯಂ ಸಿನಿಮಾಗೆ ಅಪಾರ ಅಭಿಮಾನಿ ಬಳಗವೇ ಇದೆ. ಇದೀಗ ದೃಶ್ಯಂ 3 ಸಿನಿಮಾ ಇಂದಿನಿಂದ ತೆರೆ ಮೇಲೆ ಕಾಣಲಿದ್ದು ಜಾರ್ಜ್ ಕುಟ್ಟಿ ಈ ಬಾರಿಯಾದರೂ ಸಿಕ್ಕಿ ಬೀಳ್ತಾನ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಪ್ರತಿ ಬಾರಿ ಮಲಯಾಳಂನಲ್ಲಿ ಈ ಸಿನಿಮಾ ರಿಲೀಸ್ ಆದಾಗಲೆಲ್ಲ ಕನ್ನಡಕ್ಕೆ ರೀಮೇಕ್ ಮಾಡುತ್ತಿದ್ದವರು ರವಿಚಂದ್ರನ್. ಮಲಯಾಳಂನಲ್ಲಿ ಜಾರ್ಜ್ ಕುಟ್ಟಿಯಾಗಿ ಮೋಹನ್ ಲಾಲ್ ಮಿಂಚಿದ್ರೆ ಚಂದನವನದಲ್ಲಿ ರಾಜೇಂದ್ರ ಪೊನ್ನಪ್ಪನಾಗಿ ರವಿಚಂದ್ರನ್ ಚಾಪು ಮೂಡಿಸಿದ್ದಾರೆ. ನಿರ್ದೇಶಕ ಪಿ ವಾಸು ಹಾಗೂ ರವಿಚಂದ್ರನ್ ಕಾಂಬಿನೇಷನ್ ನಲ್ಲಿ ದೃಶ್ಯಂ ಹಾಗೂ ದೃಶ್ಯಂ 2 ಸಿನಿಮಾ ರೀಮೇಕ್ ತೆರೆ ಕಂಡಿದ್ದು ಭರ್ಜರಿ ಯಶಸ್ಸು ಸಾಧಿಸಿದೆ. ಆದರೆ ಈ ಬಾರಿ ದೃಶ್ಯಂ 3 ಸಿನಿಮಾ ರೀಮೇಕ್ ಚಾನ್ಸ್ ರವಿಚಂದ್ರನ್ ಕೈ ತಪ್ಪುವ ಅನುಮಾನ ಮೂಡಿದೆ. ಈ ಬಾರಿ ಮಲಯಾಳಂ ಭಾಷೆ ಸಿನಿಮಾವನ್ನೇ ಕನ್ನಡಕ್ಕೆ ಡಬ್ ಮಾಡಲಾಗಿದೆ. ರಾಜ್ಯದ ಪ್ರಮುಖ ಸಿನಿಮಾ ಮಂದಿರಗಳಲ್ಲಿ ಇದನ್ನು ಬಿಡುಗಡೆ ಕೂಡ ಮಾಡಲಾಗಿದೆ. ಥಿಯೇಟರ್ಗೆ ಹೋಗಿ ಡಬ್ಬಿಂಗ್ ಸಿನಿಮಾ ವೀಕ್ಷಿಸುವವರ ಸಂಖ್ಯೆ ಕಡಿಮೆ ಇದ್ದರೂ OTTಗೆ ಬಂದ ಮೇಲಂತೂ ಬಹುತೇಕರು ಈ ಸಿನಿಮಾ ನೋಡಲಿದ್ದಾರೆ. ಹೀಗಾಗಿ ಈ ಬಾರಿ ರವಿಚಂದ್ರನ್ ದೃಶ್ಯಂ 3 ಸಿನಿಮಾ ರೀಮೇಕ್ ಕಾರ್ಯಕ್ಕೆ ಕೈ ಹಾಕುವುದಿಲ್ಲವಾ ಎಂಬ ಅನುಮಾನ ದಟ್ಟವಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.